स्वागत है आपका बी न्यूज नेशन में। मैं हूं आबिद हुसैन शेख। रानी चन्नम्मा यूनिवर्सिटी अधिकारियों के खिलाफ विद्यार्थियों का आक्रोश और धरना प्रदर्शन। बीजापुर के तोरवी में स्थित रानी चन्नम्मा यूनिवर्सिटी पीजी सेंटर में फीस भरने के लिए विद्यार्थियों पर दबाव डाला जा रहा है। अब तक माइनॉरिटी स्कॉलरशिप भी नहीं दी गई। फीस न भरने पर मार्क्स कार्ड न देने की धमकी दे रहे हैं अधिकारी, जबकि विद्यार्थियों का आरोप है कि सरकार से फीस में छूट दी गई है, पर अधिकारी कहते हैं कि नहीं। इसी मामले को लेकर आज विद्यार्थियों ने कुल सचिव के खिलाफ नारे लगाते हुए कैंपस में धरना दिया। अगर 25 तारीख तक फीस का मामला हल करके मार्क्स कार्ड नहीं दिए गए तो बड़ा आंदोलन करने की चेतावनी दी विद्यार्थियों ने। मार्क्स कार्ड और बल कोटिದ್ದು एक 2 मिनट रखो जी, मोबाइल है 2 मिनट आओ तो बात करोगे। पीछे का जितना हमारा मार्क्स कार्ड रख ले को ब्लैकमेल करे ना। 6000 में 10000 भरते हैं हर बरस और डॉक्यूमेंट कैबिन है लाइब्रेरी के और इन्होंने ये लिखे सो ये इंपॉर्टेंट बहुत जನ मुझे काम नहीं का मार्क्स कार्ड ಯಾಕೆ ಕೊಡ್ತಾ ಇಲ್ಲ ಅದಕ್ಕೆ ರೀಸನ್ ಕೊಡಿ। ಆಮೇಲೆ ಮ್ಯಾನರ್ಟಿ ಫಂಡ್ ಎಷ್ಟು ಜಮಾ ಆಗಿದೆ, ನಿಮಗೆ ಯಾರ್ಯಾರು ಜಮಾ ಆಗಿದೆ, ಎದಕ್ಕೆ ಕೊಡ್ತಾ ಇಲ್ಲ, ಹಿಡಿದು ನಮಗೆ ನೌಕರಿ ಪ್ರಾಬ್ಲಮ್ ಆದ್ರೆ ನೀವು ಏನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ। ಮತ್ತೆ ಹಿಡಿದು ನೀವು ನಮಗೇನು ಹೇಳಿಲ್ಲ, ಯಾವುದು ನೋಟಿಫಿಕೇಶನ್ ಮಾಡಿಲ್ಲ, ಏನು ಮಾಡಿಲ್ಲ, ಈಗ ಯಾಕೆ ಅಬ್ಜೆಕ್ಷನ್ ಮಾಡತ್ತೀರಿ? ಈಗ ನಿಮ್ಮ ಅಂತೇಳಿ ಮಾರ್ಕ್ಸ್ ಕಾರ್ಡ್ ಆಗಿ ನಮಗೆ ಬ್ಯಾಕ್ಮೇಲ್ ಮಾಡತ್ತೀರೋ ನಾ ಅಕಸ್ಮಾತ್ ನಾ ಫೇಲ್ ಆಗಿದ್ರೆ ನಮ್ಮ ಫೀ ಯಾವ ಥರ ತುಂಬಿಕೊಡ್ತಿದ್ರಿ? ವಿಶ್ವವಿದ್ಯಾಲಯದ ನಿಯಮಾನುಸಾರ ಯಾವುದೇ ವಿದ್ಯಾರ್ಥಿ ಒಂದು ಕಾಲೇಜ್ನಾಗ ಅಡ್ಮಿಷನ್ ತಗೊಂಡ್ರೆ ಅದು ಫೀ ಕಟ್ಟಬೇಕಾಗಿದ್ದು ಅವ್ನ ಕರ್ತವ್ಯ. ಅದು ವಿಶ್ವವಿದ್ಯಾಲಯದ ಕಾನೂನು. ಅದಕ್ಕೆ ಕೆಲವೊಂದು OBC ಸ್ಟೂಡೆಂಟ್ಸು, SC ST ಮೈನಾರಿಟಿ ಅವರಿಗೆ ಫೀ ಕನ್ಸೆಷನ್ಗೆ ಅವ್ರು ಅಪ್ಲೈ ಮಾಡಬೇಕು. ಮಾಡಿಸ್ಕೊಂಡಿರ್ತೀವಿ ನಾವು. ಅದು ಇವತ್ತು ಹೋಗಿ ಸರ್ಕಾರಕ್ಕೆ ಕೇಳಿದ್ವಿ, ಇವತ್ತು DC ಅವ್ರ ಹತ್ರ ಕೇಳಿದ್ವಿ, ನಾವು ಅವ್ರಿಗೆ ಓರಲಿ ಕೇಳಿದ್ವಿ. ಎಸ್, ಅವ್ರು ರಿಪ್ರೆಸೆಂಟೇಷನ್ ಕೊಟ್ಟರೆ ನಾನು ಅದನ್ನು ಫಾರ್ವರ್ಡ್ ಮಾಡಿ ಹೈಯರ್ ಅಥಾರಿಟಿ ಜೋಡಿ ಮಾತಾಡಿಕೊಂಡು ಎಷ್ಟು ಸಾಧ್ಯದ ಅಷ್ಟು ಜಲ್ದಿ ಅದಕ್ಕೆ ಒಂದು ಸೊಲ್ಯೂಷನ್. ಸರ್, ಈಗ ಅವ್ರು ರೆಸ್ಪಾಂಡ್ ಮಾಡಬೇಕಲ್ಲ ನನಗೆ. ಈಗ ಅವ್ರು ಒಂದು ಕೊಟ್ಟ ಮ್ಯಾಗ ನಾ ಎಷ್ಟು ಸಾಧ್ಯ ಅಷ್ಟು ಬೇಗದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ಈಗ ಡಿಲೇ ಆಗದೆ ಇರುವಂಗೆ ಪ್ರಯತ್ನ ಪಡೋಣ. ಸರ್, ಏನು ಒಂದು ವಾರ 15 ದಿವಸ ಅಲ್ಲ, ಅವ್ರಿಗೆ ನಾ ಬರೀತೀನಿ, ಹಿಂಗಿದೆ ಪರಿಸ್ಥಿತಿ. ಡಿಪಾರ್ಟ್ಮೆಂಟ್ ನಿಮ್ಮ ಏನಿದ್ದಾರೆ ಕಟ್ಟಿ ಮೇಡಮ್ ಅವರು, ಅವರೇ ಅಫಿಷಿಯಲ್ ಹೋಗ್ಬೇಕಾಗಿತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ. ಅವ್ರ ಫೀಸ್ ಎಲ್ಲ ಹೋಗಿದ್ದಾರೆ, ಅವ್ರ ಅಧಿಕಾರಿ ನಮ್ಮನ್ನ ಅವರು ಈ ರೀತಿ ಆವಾಜ ಅವ್ರು ಹೇಳ್ತಾರೆ. ಅದಕ್ಕೆ ನೀವೇನಂತೀರ? ಅಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಉದ್ದೇಶಪೂರ್ವಕ ಮಾಡ್ತಾ ಇರೋ? ಇಲ್ಲ, ಉದ್ದೇಶಪೂರ್ವಕವಾಗಿ ಯಾವುದೂ ಮಾಡ್ತಿಲ್ಲ ನಾವು. ಅದಕ್ಕೆ ಈಗ ನೀವು ಇವ್ರದ್ದು ಇಷ್ಟು ಮಂದಿದ ಲಿಸ್ಟ್ ಕೊಟ್ರೆ ನಾ ಹಿಂಗಿದೆ ಅಂತ ಬರಿತೀನಿ. ವಿಶ್ವವಿದ್ಯಾಲಯಕ್ಕೆ ಬರಿತೀವಿ. 33 ಜನರದ್ದು ಇದೆ ಸರ್. ಇದರಲ್ಲಿ ಫೀಸ್ ಏನು ಬಾಕಿ ಇರ್ತದೆ ಅಂತ ಕೊಟ್ಟಿದ್ದೀರ ಅಂತ. ಇನ್ನೊಂದು ಪರೀಕ್ಷೆ ಶುಲ್ಕ ಬಾಕಿ ಇರೋದಿಲ್ಲ ಅಂದ್ರೆ ಒಂದು ಬಾಕಿ ಇದೆ, ಒಂದು ಬಾಕಿ ಇರೋದಿಲ್ಲ. ಮತ್ತೆ ಅದನ್ನು ನೀವು ಯಾಕೆ ಮುಂಚೆ ಇವ್ರ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೇಳಿಲ್ಲ? ಈಗ ಮಾರ್ಕ್ಸ್ ಕಾರ್ಡ್ ಇದು ಪ್ರೊಸೀಜರ್ ಮೊದಲೆಯಿಂದ ಹಿಂಗೆ ಇದೆ. ಇಲ್ಲ, ಮೊದಲೇ ಹಿಡಿದು ಹಿಂಗೆ ಇದೆ ಪರಿಸ್ಥಿತಿ. ಇಲ್ಲಿ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಶುರು ನಿರ್ದೇಶಕರು 2 ವರ್ಷ ಇರ್ತಾರೆ, ಇನ್ನೊಬ್ಬರು ಬರ್ತಾರೆ. ಇದು ರೊಟೇಷನ್. ಅದು ದಟ್ಸ್ ವಾಟ್ ದ ಇಶ್ಯೂ. ದಟ್ ಇಸ್ ದ ಓನ್ಲಿ ಥಿಂಗ್, ರೈಟ್? 15ನೇ ತಾರೀಕಿಗೆ ಅವ್ರು ಏನು ಕೊಟ್ಟಿಲ್ಲ ಅಂತಾರಲ್ಲ, ಅದನ್ನ ಜಸ್ಟ್ ವೆರಿಫೈ. ಮೇಡಮ್ 15ನೇ ನಂತರ ವಿದಿನ್ ಡೇಟ್ ಒಳಗೆ ಸಬ್ಮಿಟ್ ಮಾಡಿ. ಟೋಟಲ್ 3 ಜನ ವಿದ್ಯಾರ್ಥಿಗಳು ದುಡ್ಡು ಮತ್ತೆ 3 ಜನ ವಿದ್ಯಾರ್ಥಿಗಳು ಮಾಡುವ ಆರೋಪಕ್ಕೆ ಏನು ಪ್ರೂಫ್ ಇರೋಲ್ಲ ನಿಮ್ಮ ಹತ್ರ? ಅಧಿಕಾರಿಗಳು ಮಾಡುವ
ಅವಾಗ ಥ್ಯಾಂಕ್ ಯು ಅಂತ ಹೇಳಿ ಹೋಗಿರಿ. ಸರ್ಗಳೆಲ್ಲ ಇದ್ದಾರೆ, ವೆರಿಫೈ ಮಾಡಿದಿರಿ ಮೇಡಮ್, ನೋಡಲ್ ಆಫೀಸ್ ಇಂದ ವೆರಿಫೈ ಆಗಿದೆ ಪ್ರೊಸೆಸ್. ಅಂದ್ರೆ ಮಾಸ್ಕ್ ಇಟ್ಕೊಂಡು ನಮ್ಗೆ ಬ್ಲಾಕ್ ಮೇಲ್ ಮಾಡಾತಿರಿ. ಮಾಸ್ಕ್ ಇಟ್ಕೊಂಡು ನಮ್ಗೆ ಬ್ಲಾಕ್ ಮೇಲ್ ಮಾಡಾತಿರಿ. ನಾನು ಮಾಸ್ಕ್ ಇಟ್ಕೊಡಲ್ರಿ, ನಾನು ನಿಮ್ ಫೀಸ್ ಬಂದೈತೆ ಇಲ್ಲ ಅಷ್ಟೇ ಹೇಳೋದು ನನ್ನ ಕೆಲಸ. ಆಮೇಲೆ ಡೈರೆಕ್ಟ್ ಶುರು ಮಾಡೋದು ಕೆಲಸ ಮಾಡೋದು ನಾ ಆಫ್ಟರ್. ಸರ್ ಇಲ್ಲ ಸರ್, ಈ ಫೀಸ್ ಬರದೇ ಇರೋ ವಿಷಯನೇ ಬೇಡ, ಫುಲ್ ಫೀಸ್ ತುಂಬಿಕೊಂಡು ಬಿಡಿ ಸರ್. ವಿದ್ಯಾರ್ಥಿಗಳ ಆರೋಪ ಜಾತಿ ತಾರತಮ್ಯ ಇದು ಯಾವ್ದು ನಮ್ಮ ವಿಶ್ವವಿದ್ಯಾಲಯ ನನಗೆ ಕಂಡು ಬಂದಂತೆ ಯಾವುದು ಇಲ್ಲ. ಕಟ್ಟಿ ಮೇಡಮ್ ಅವ್ರ ಮೇಲೆ ಆರೋಪ ಇದೆ. 3 ಜನ ವಿದ್ಯಾರ್ಥಿ ಅದನ್ನು ಪರಿಶೀಲಿಸ್ತೇನೆ. ಅಂದ್ರೆ ಪರಿಶೀಲಿಸ್ತೀನಿ ಅಂತ ಹೇಳಿ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಅದ್ಯಾವುದು ಪರಿಶೀಲಿಸೋಣ. ಆರೋಪ ಎಲ್ಲ ವಿದ್ಯಾರ್ಥಿ ಇಲ್ಲ, ಅದು ಆರೋಪ ಮಾಡಿದ್ದಾರೆ, ಅದನ್ನು ಪರಿಶೀಲಿಸೋಣ. ಅಲ್ಲ ಆರೋಪ ಯಾಕಂದ್ರೆ ಅವರ ಮುಖ್ಯ ಆರೋಪ ಇರೋದು ಇನ್ ಟೈಮ್ ಸಬ್ಮಿಟ್ ಮಾಡಿಲ್ಲ ಅಂತ. ಅಂದ್ರೆ ವಿದ್ಯಾರ್ಥಿಗಳ ಗಮನಕ್ಕೆ ನೀವು ತರದೇ ಇರೋದು ಮೇನ್ ಕಾರಣ ಅಥವಾ ಅವರು ಈ ಕಡೆ ಆಸಕ್ತಿ ತೋರಿಸದೇ ಇರೋದು ಕಾರಣ? ಇಲ್ಲ, ನಾರ್ಮಲಿ ರುಟೀನ್ ಒಳಗೆ ಎಲ್ಲರೂ ಎಲ್ಲಾ ಕೆಲಸನೂ ಮಾಡ್ತಾರೆ. ನೋಟಿಸ್ಗೆ ಹಾಕಿದ್ರ ನೀವು? ಯಾವ್ದು ಅದನ್ನ ಹಾಕಿರ್ಲಿಲ್ಲ, ಈಗ ಹಾಕ್ತೀವಿ. ಅಂದ್ರೆ ಇದ್ರ ತಪ್ಪು ಯಾವ್ದು ಇಷ್ಟು ಟೈಮ್ ಒಳಗೆ ಕೊಡ್ರಿ ಅಂತ ನೋಟಿಸ್ ಬೋರ್ಡಿಗೆ ಹಾಕಿರ್ತೀವಿ, ಅದನ್ನ ಹಾಕಿರ್ತೀವಿ ಅಪ್ಲೈ ಮಾಡ್ಲಿಕ್ಕೆ. ನೋಟಿಸ್ ಬೋರ್ಡ್ ನೋಡದೇ ಇರೋ ತಪ್ಪ? ಇಲ್ಲ ಹಂಗಿಲ್ಲ, ಅದನ್ನ ನೋಡ್ಕೊಂಡೇ ಇವ್ರು ಅಪ್ಲೈ ಮಾಡಿರ್ತಾರೆ. ಮತ್ತೆ ಅಪ್ಲೈ ಮಾಡಿದ್ರೆ ಅರ್ಥ ಏನು? ನೀವು ಹಾಕಿದ್ರೆ ಇವ್ರು ಅಪ್ಲೈ ಮಾಡಿದ್ರೆ ಆದ್ರೂ ಉದ್ದೇಶಪೂರ್ವಕ ನಾವು ಮಾರ್ಕ್ಸ್ ಕೊಡಲ್ಲ ಅನ್ನೋ ಮಾತ್ರ. ಹಂಗಿಲ್ಲ ಮಾರ್ಕ್ಸ್ ಕಾರ್ಡ್ಗೂ ಅಪ್ಲೈ ಮಾಡೋದಕ್ಕೂ ಬೇರೆನೇ ಇದೆ. ಆವಾಗ ವಿದ್ಯಾರ್ಥಿಗಳು ನೀವು ಹೇಳ್ಬೋದಾಗಿತ್ತಲ್ಲ, ಫೀಸ್ ನೀವು ಕಟ್ಕೊಂಡೇ ತಗೊಳ್ಬೇಕು, ನಿಮ್ದು ಹಣ ಅದಕ್ಕೆ ಸಂಬಂಧಪಟ್ಟ ಹಣ ಸಂದಾಯ ಆಗಿಲ್ಲ, ನೀವು ಇದನ್ನ ಕಟ್ಟಲೇಬೇಕು ಅಂತ ಅವಾಗ ಯಾಕೆ ನೀವು ಸೂಚನೆ? ಅದಾಗಿಲ್ಲ. ಈಗ ಇವತ್ತಿನಿಂದ ಹೇಳಿದ್ದೀನಿ ಅವ್ರು ನಮ್ಮ ಆಫೀಸ್ ಸೂಪರಿಂಟೆಂಡೆಂಟ್ಗೆ, ಇನ್ನು ಪ್ರತಿ ವರ್ಷ ಎಕ್ಸಾಮ್ ಮುಗಿದ ಮ್ಯಾಗೆ ನೀವು ಫೀ ಬರದೇ ಇದ್ದವ್ರನ್ನ ಒಂದು ನೋಟಿಸ್ ಬೋರ್ಡಿಗೆ ಹಚ್ಚಿರಿ. ಅಂದ್ರೆ ಇವ್ರಿಗೆ ಬರ್ತಕ್ಕಂಥ ಒಂದು ಅಲ್ಪಸಂಖ್ಯಾತ ಘಟಕದಿಂದ ಹಣನ ಅಕಾಡೆಮಿಕ್ ಇಯರ್ ಮುಗಿದ್ರೆ ಮತ್ತೆ ನಿಮ್ಗೆ ಸಿಗುತ್ತಾ? ಅವಾಗ ಇದೇ ನೆವ ಹೇಳ್ಕೊಂಡು ಅವರಿಂದ ಮತ್ತೆ ಇಲ್ಲ, ಅದು ನಮಗೆ ಏನಾಗಿದೆ ಅಂದ್ರೆ ನಮಗೆ ಇಂಟಿಮೇಷನ್ ಬರಲ್ಲ, ಅವರು ಕೊಡೋದೇ ಇಲ್ಲ. ಇವತ್ತು ಮಾತಾಡ್ಕೊಂಡೇ ಬಂದ್ವಿ. ನಿಮ್ಮ ಇಲಾಖೆಯಿಂದ ಹೋಗುತ್ತಾ, ನಿಮ್ಮ ಕಚೇರಿಯಿಂದ ಹೋಗುತ್ತಾ, ನಾವೇ ಸಬ್ಮಿಟ್ ಮಾಡ್ತೀವಿ? ಇಲ್ಲ, ನಾವೇ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಯಾಕೆ ಬರಲ್ಲ? ಅದು ಅದೇ ಅವರೇ ಹೇಳಿದ್ರು, ನಿಮಗೆ ತಿಳಿಸಲ್ಲ, ಆಫೀಸಿಗೆ ನಾವು ಒಂದು ಕಾಪಿ ಕಳಿಸೋಲ್ಲ, ಎಲ್ಲರ ಎದುರಿಗೆ ಹೇಳಿದ್ರು. ಅವ್ರು ಡೈರೆಕ್ಟ್ ಆಗಿ ಅವ್ರ ಅಕೌಂಟಿಗೆ ಬರುತ್ತೆ. ನಿಮಗೆ ಯೂನಿವರ್ಸಿಟಿ ನಾವು ಯಾವುದು ಪ್ರಕಾರ ವಿದ್ಯಾರ್ಥಿಗಳು ಹಣ ತಗೊಂಡು ಉದ್ದೇಶಪೂರ್ವಕ ಹಣ ಕಟ್ಟ, ನಾ ಅದನ್ನ ಹೇಳ್ತಿಲ್ಲ, ಅವ್ರು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ನಾನು ಅದನ್ನ ಹೇಳ್ತೀನಿ, ಸುಮ್ಮನೆ ಗೊತ್ತಿರದೆ ಡೇಟಾ ಕೊಡ್ಬೋದಾಗಿತ್ತಲ್ಲ ಸಂಬಂಧಪಟ್ಟ ಇಲಾಖೆ ನಿಮ್ಮ ಕಚೇರಿಗೆ ಅವ್ರು ಕೊಡ್ಬೋದಾಗಿತ್ತು. ಇಲ್ಲ, ಕೊಡೋದಿಲ್ಲ ಅಂತ ಹೇಳಿದ್ರು. ಅದೇನು ಕೊಡಲ್ಲ, ಇವ್ರ ಅಕೌಂಟಿಗೆ ಹಾಕೋರು ನಿಮ್ಗೆ ಹಾಕೋರು. ಅದಕ್ಕೆ ಹೇಳಿದ್ರು, ಅದಕ್ಕೆ ಇವತ್ತು ಮುಂಜಾನೆ ಅವರೇ ಆಫೀಸರೇ ಹೇಳಿದ್ರು, ಅದು ನಿಮಗೆ ಯೂನಿವರ್ಸಿಟಿ ಯಾವುದೇ ಥರದ ನಾವು ಇಂಟಿಮೇಷನ್ ಕೊಡಲ್ಲ. ಅಂದ್ರೆ ಅಲ್ಪಸಂಖ್ಯಾತರ ಜಿಲ್ಲಾ ಕಚೇರಿ ಅಧಿಕಾರಿಗಳ ಮೇಲೆ ನೀವು ಏನು ದೂರು ಕೊಡ್ತೀರಾ ಸಂಬಂಧಪಟ್ಟ? ಇಲ್ಲ, ಅದನ್ನ ಅವ್ರ ಪ್ರೊಸೀಜರ್ ಏನೈತೆ ಅದನ್ನ ಅವ್ರು ಫಾಲೋ ಮಾಡ್ತಾರೆ. ಅಂದ್ರೆ ಅವ್ರು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಮಾಡಿಲ್ಲ ಅಂತ ಅರ್ಥ? ಅದನ್ನ ಆ ಥರನೂ ಹೇಳಿಕ್ಕಾಗಲ್ಲ. ಅಂದ್ರೆ ಈ ವಿದ್ಯಾರ್ಥಿಗಳ ಜೀವನ ಹೆಂಗೆ? ನೀವು ಮಾರ್ಕ್ಸ್ ಶೀಟ್ ಕೊಡದೇ ಇದ್ರೆ ಅವ್ರ ಮುಂದಿನ ಗತಿ ಹೆಂಗೆ? ಅಲ್ಲ, ಅದನ್ನ ಕೊಡಲ್ಲ ಅಂತ ಹೇಳಿ ಹೇಳ್ತಿದ್ವಿ. ಈಗ ಅದೇ ಸಮಸ್ಯೆ ಇದೆ ಅಲ್ಲ, ಈಗ ಪ್ರೊಸೀಜರ್ ಪ್ರಕಾರ ಅದಕ್ಕೊಂದು ಪ್ರೊಸೆಸ್ ಜನರಿಗೆ ನೀವು ಕೊಡ್ತಾ ಇಲ್ಲ, ಅದು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಅಂದ್ರೆ ಅವರಿಗೆ 3 ಜನರಿಗೆ ಒಂದು ಪ್ರೊಸೀಜರ್ ಅನ್ವಯಿಸುತ್ತೆ. ಅದು 3 ಜನಕ್ಕೆ ಏನಾಗಿದೆ ಅದನ್ನ ಪರಿಶೀಲನೆ ಮಾಡ್ತೀನಿ, ಮಾಡಿ ಹೇಳ್ತೀನಲ್ಲ. ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು. ನೀವು ಎಲ್ಲಾನು ಸಡನ್ ಆಗಿ ಬಂದು ಈ ಸದ್ಯ ಕೊಡಬೇಕಂತ ಏನ್ ಮಾಡೋದು? ವಿದ್ಯಾರ್ಥಿ ಪರೀಕ್ಷೆ ಒಂದೇ ಸಲ ಕೊಡ್ತಾನೆ ಸರ್, ನೀವು ಕೇಳಿದಾಗ ಪರೀಕ್ಷೆ ಕೊಡಲ್ಲ. ಪರೀಕ್ಷೆ ಡೇಟ್ ನಿಗದಿ ಆಗೋದು ಯೂನಿವರ್ಸಿಟಿಯಿಂದಾನೆ. ಏನು ವಿದ್ಯಾರ್ಥಿ ಕೇಳ್ಕೊಂಡು ಡೇಟ್ ನಿಗದಿ ಮಾಡ್ತೀರಾ? ವಿದ್ಯಾರ್ಥಿ ಹಕ್ಕಿದೆ, ಮಾರ್ಕ್ಸ್ ಅವನಿಗೆ ಸಡನ್ ಬಂದು ಕೇಳಿದ್ರೆ ನಾನು ಹೆಂಗ್ ಕೊಡ್ಲಿ ಅಂದ್ರೆ ಇದ್ರ ಅರ್ಥ ಏನು? ವಿದ್ಯಾರ್ಥಿಗಳ ಉದ್ದೇಶಪೂರ್ವಕ ನಾನು ಮೇಲಾಧಿಕಾರಿಗಳ ಪರ್ಮಿಷನ್ ತಗೋಬೇಕು, ಹಂಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಮುಂಚೆ ಕೊಟ್ಟಿರೋ ಮಾರ್ಕ್ಸ್ಗಳಿಗೆ ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಂಡಿದ್ಯಾ? ಯಾರು ಈಗ ಮುಂಚೆ ವಿದ್ಯಾರ್ಥಿಗಳನ್ನು ಕೊಟ್ಟಂತ ಮಾರ್ಕ್ಸ್ ಅದನ್ನ ನಾನು ಪರಿಶೀಲಿಸ್ತೀನಿ ಅಂತ ಹೇಳ್ತಿದ್ದೀನಿ, ನನ್ನ ಗಮನಕ್ಕೆ ಬಂದಿದೆ, ಅದನ್ನ ಪರಿಶೀಲಿಸ್ತೀನಿ, ಯಾರು ತಪ್ಪಾಗಿದೆ ನೋಡ್ತೀನಿ. ಅಂದ್ರೆ ನಿಮಗೆ ಅನ್ಸಲ್ವಾ ನಿಮ್ಮ ಸ್ಥಳೀಯ ಅಧಿಕಾರಿಗಳು ಅದೇ ನಿಮ್ಮ ಅಧೀನದಲ್ಲಿರೋರು ನೋಡ್ತೀನಿ, ಅದಕ್ಕೆ ಏನಾಗಿದೆ ಎಂತದು ಅದು ನೋಡ್ತೀನಿ, ಪರಿಶೀಲಿಸ್ತೀನಿ. ಏನ್ ಕ್ರಮ ಕೈಗೊಳ್ತೀರಿ ವಿದ್ಯಾರ್ಥಿಗಳು ಈ ರೀತಿ? ಕಾನೂನು ಪ್ರಕಾರ ಏನ್ ಅವ್ರ ಹಕ್ಕದಾರ ಇರ್ತಾರೆ ಅದ್ರ ಪ್ರಕಾರ ಕ್ರಮ ಕೈಗೊಳ್ತೀವಿ. ಕ್ವಶನ್ ರೇಸ್ಡ್ ಬೈ ದ ಸ್ಟೂಡೆಂಟ್ಸ್, we will look into that and same thing convey to the higher authority. Whatever higher authority convey to do the things, we'll do it in downtime. And second one, regarding the allegation of the Katti madam, we will look into that 3 students and we'll go through the matter in detail, and if found guilty we'll take the action, initiate the action according to the whatever rule university has provided. We'll take the action against her. ಒಂದು ವಾರದೊಳಗೆ ಕೊಟ್ಟಾರಲ್ಲ ಮಾರ್ಕ್ಸ್ ಕಾರ್ಡ್, ಒಂದು ವಾರದೊಳಗೆ ಕೊಟ್ಟಾರಲ್ಲ ಸರ್. ಒಂದು ವಾರದೊಳಗಿನ ಡಾಟಾ ಈ ಯೂನಿವರ್ಸಿಟಿ ಒಳಗೆ ಇರಲಿಲ್ಲ ಅಂದ್ರೆ ಇದು ಎಂತ ಯೂನಿವರ್ಸಿಟಿ ಹೇಳ್ರಿ ಸರ್? ಸರ್ ಅವ್ರಿಗೆ ನಮಗೆ ಕೊಟ್ಬಿಡ್ಲ, ನಾವೇ ಅಬ್ಜೆಕ್ಷನ್ ಮಾಡೋದು. ಸರಿಪ್ಪ, ಇಟ್ರ ಮ್ಯಾಗ ತಿಳ್ಕೊಂಬಿಡಿ ಯೂನಿವರ್ಸಿಟಿ ಹೆಂಗೈತಿ. ಒಂದು ವಾರದ ರಿಪೋರ್ಟ್ ಒಂದು ವಾರಕ್ಕಿಲ್ಲ ಅಂದ್ರೆ ಯೂನಿವರ್ಸಿಟಿ ಬೇಕೇ ಬೇಕು.
6 ವರ್ಷ ಇದೆ 6 ವರ್ಷ ಸರ್ ಇನ್ನೊಂದು ತಾಸು ಬಿಟ್ಟಿವಿ ಅವ್ರು ಡಾಟಾ ತಗೋಬೇಕು ಸ್ಟ್ರೈಕ್ ಇದೆ ಪರ್ಮಿಷನ್ ಚಲೋ ಏನು ಕೊಡಬೇಕು ಮಾಸ್ಕ್ 3 ವರ್ಷ ಅವ್ರು ಕೈ ಮುಗಿತೀವಿ ಕಾಲ್ ಬಚ್ಚಿ ಹೆಚ್ಚಿಗೆ ಮಾಸ್ಕ್ ಇದಕ್ಕೆ ಹೆಚ್ಚಿಗೆ ಸರ್ ನೀವು ಕೈ ಏನೋ ಒಂದು ರೆಸಿಟಿ ಬೇಕಲ್ರಿ ನೋಡ್ರಿ ದವಾಖಾನೆ ಬಿಲ್ಸ್ ಮಾಡಿ ಏನೈತೆ ಅದು ಪ್ರಯತ್ನ ಮಾಡೋಣ ನಾವ್ ಇನ್ನೊಂದು ರಿಕ್ವೆಸ್ಟ್ ರೀ, ನಮ್ಮ ಕೈಲಿ ಅಂತೂ ದುಡ್ಡು ಕೊಡಕ್ ಆಗಲ್ರಿ ಸರ್. ನೀವು ಯೂನಿವರ್ಸಿಟಿ ಒಳಗ ಏನ್ ನೀವು ಅಲ್ಲಿ ಅವ್ರ ಜೊತೆ ಮಾತಾಡ್ತೀರಿ ನಿಮಗೆ ಬಿಟ್ಟಿದ್ರಿ ಸರಿ. ದಯವಿಟ್ಟು ರೊಕ್ಕ ಕೊಡಲ್ಲ ನಮ್ಮ ಮಾರ್ಕ್ಸ್ ಕಾರ್ಡ್ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ರಿ. ಪ್ರಯತ್ನ ಮಾಡಿ ಸರ್. ನಾಳೆ ಕಳಿಸ್ತೀನಿ ಅದನ್ನ. ಕಳಿಸ್ರಿ ಸರ್. ಒಟ್ಟು ನಮ್ಗೆ 25 ಎಷ್ಟು 8ನೇ ತಾರೀಕು 25 ನಾವು ಅಷ್ಟು ಸೇರಿ ಪ್ರಯತ್ನ ಅಲ್ಲ ಸರ್ ಮಾಡಿ 2013-14 ಏನು ಸ್ಟಾರ್ಟ್ ಆಗಿದಪ್ಪ ಅಂತಂದ್ರೆ ಮೈನಾರಿಟಿ ವಿದ್ಯಾರ್ಥಿಗಳಿಂದ ಹಣ ವಸೂಲೈತಿ ಏನು ಇವ್ರು ಮಾಡಕತ್ತಾರ. ಅದು ಮೈನಾರಿಟಿ ಆಫೀಸ್ದವ್ರನ್ನ ಕೇಳ್ರಿ, ಅವರೊಂದು ಸಮಜಾಯಿಸಿ ಉತ್ತರ ನೀಡಕತ್ತಾರ. ಆದ್ರೆ ನಮ್ಮ ರಾಣಿ ಚೆನ್ನಮ್ಮ ಶ್ರೀ ಅವರು ಕೂಡ ಸಮಜಾಯಿಸಿ ಉತ್ತರ ನೀಡಕತ್ತಾರ. ಅದಕ್ಕೋಸ್ಕರ ನಾವು ಇಲ್ಲಿ ಕಲಿತು ಹೋಗೋದನ್ನ ಒಂದು ನಮ್ಮ ದೊಡ್ಡ ವಿಷಯ ಆಗೈತಿ. ಆದರೂ ಕೂಡ ಇವರು ನಾವು ಲಾಸ್ಟಿಗೆ ಮುಗಿದು ಹೋಗೋ ಸಂದರ್ಭದಾಗ 6,000 ಕೊಡ್ರಿ, 12,000 ಕೊಡ್ರಿ. ಡಿಪಾರ್ಟ್ಮೆಂಟ್ ವೈಸ್ ಏನೈತಲ್ಲ MSc ಅವ್ರಿಗೆ 18,000, MCOMದವ್ರಿಗೆ 12,000, MSWದವ್ರಿಗೆ 7,000 ಮೇಲೆ ಚಿಲ್ಲರೆ ದುಡ್ಡನ್ನು ಕಟ್ಟಬೇಕನ್ನಕತ್ತಾರ. ಆ ದುಡ್ಡು ನಮ್ಗೆ ಕಟ್ಟೋಕ್ಕಾಗಿಲ್ಲ. ಇನ್ನು ಮುಂದೆ ಕೂಡ ನಮ್ಗೆ ಕಟ್ಟುವಂಥ ಒಂದು ಸಾಧ್ಯತೆ ಇಲ್ಲ, ನಾವು ಕಟ್ಟೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾವೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಈಗ ನಿರ್ದೇಶಕರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಕೂಡ ರಿಜಿಸ್ಟರ್ ಅವ್ರು ತಿಳಿಸ್ತಾನೆ ಅಂತಂದಾರ. ಇದನ್ನೊಂದು ಸಜೆಷನ್ ನಮ್ಗೆ ಏನು ಮಾಡ್ಯಾರ, 25 ತಾರೀಕು ಅಂದ್ರೆ ನಮ್ಗೆ ಏನು ಕ್ಲಾರಿಫಿಕೇಶನ್ ಐತಿ, ಏನು ಅದ್ರದ್ದು ಒಂದು ಸನ್ನಿವೇಶ ಐತಿ, ಮತ್ತು ನಿಮ್ಗೆ ಫ್ರೀ ಕೊಡುವಂಗಿದ್ರೆ ಫ್ರೀ ಕೊಡಿಸ್ತೇವೆ. ಅಮೌಂಟ್ ಅದು ಏನೋ ಒಂದು ಇದ್ರ ವಿಷಯ ಇದ್ರೂ ಕೂಡ ನಿರ್ಧಾರವನ್ನು 25ನೇ ತಾರೀಕು ನಮಗೆ ನೀಡ್ತೇವೆ ಅಂತಂದಾರ. ಅಲ್ಲಿವರೆಗೂ ಕೂಡ ನಾವು ಹೇಳ್ತಲ್ಲ, ಯಾವಾಗಲೂ ಹೇಳಿದ್ವಿ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತೇಳಿ. ಆ ಸ್ಟ್ರೈಕನ್ನು 25 ತಾರೀಕುವರೆಗೂ ನಾವು ಹಿಂತೊಳಕತ್ತೀವಿ. 25ನೇ ತಾರೀಕು ದಿನ ನಾವು ಅದು ಅವ್ರ ಹತ್ರ ಬರೋಕ್ಕಿಂತ ಮುಂಚೆನೇ ಹೇಳ್ತಲ್ಲ, ನಾವು ಎಲ್ಲಿ ಪರ್ಮಿಷನ್ ತೆಗೆಸ್ಕೋಬೇಕು ಆ ಪರ್ಮಿಷನನ್ನು ತೆಗೆಸ್ಕೊಂಡು, ಸ್ಟ್ರೈಕಿದ ಪರ್ಮಿಷನನ್ನು ತೆಗೆಸ್ಕೊಂಡು ನಾವು ಇಲ್ಲಿ ಯೂನಿವರ್ಸಿಟಿಗೆ ಬರ್ತೀವಿ. ಯೂನಿವರ್ಸಿಟಿ ಬಂದ ನಂತರ ಅದೇನು ಪ್ರೊಸೀಜರ್ ಆಗುತ್ತಲ್ಲ, ಆದ ನಂತರ ನಾನು ನಿಮಗೆಲ್ಲ ತಿಳಿಸ್ತೀನಿ. ಧನ್ಯವಾದಗಳು. ನಿಮ್ದೊಂದು ಸಪೋರ್ಟ್ ನಮಗೆ ಹಿಂಗೆ ವಿದ್ಯಾರ್ಥಿಗಳಿಗಿರಲ್ಲ ಅಂತೇಳಿ. ಮುಂದಿನ ವಿದ್ಯಾರ್ಥಿಗಳಾಗಿರ್ಬೋದು, ಹಿಂದಿನ ವಿದ್ಯಾರ್ಥಿಗಳು ಅಂದ್ರೆ 4-5 ವರ್ಷದಿಂದ ವಿದ್ಯಾರ್ಥಿಗಳು ರೊಕ್ಕ ಕೊಟ್ಟು ಒಯ್ಯಕ್ಕೆ ಆಗಲಾರ್ಕಾಗಿ ಸರ್ ಅವ್ರ ಮಾರ್ಕ್ಸ್ ಕಾರ್ಡ್ ತುಕ್ಕಿಡಾಕತ್ತಾವ. ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ದವರು ನಿಮಗೆ ಎಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ? ಈಗ 25ರವರೆಗೂ ಕಾಲಾವಕಾಶ ಕೊಟ್ಟಾರ ಸರ್. ಇದು ಮಾರ್ಚ್ 25ರವರೆಗೂ. ಮಾರ್ಚ್ 25ರೊಳಗೆ ಅವರು ರಿಜಿಸ್ಟ್ರಾರ್ ಜೊತೆ ಮಾತಾಡ್ತೇನೆ ಅಂತಂದಾರ, ವಿ ಸಿ ಅವ್ರ ಜೊತೆ ಮಾತಾಡ್ತೀವಿ. ಅದೇನು ಅಲ್ಲಿ ಅವರಿಂದ ಏನು ಆರ್ಡರ್ ಬರುತ್ತಲ್ಲ, ಆರ್ಡ್ರನ್ನು ನಾವು ಪ್ರೊಸೀಜರ್ ಫಾಲೋ ಮಾಡ್ತೀವಿ ಅಂತಂದಾರ ಸರ್. ಅಲ್ಲಿವರೆಗೂ ಕೂಡ ನಾವು ಈಗ ಆಗಲೇ ಹೇಳಿದ್ದೀವಿ, ಆ ನಿರ್ದಿಷ್ಟ ಅವಧಿವರೆಗೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ. ಆದರೆ ಅವರು ನಿರ್ದೇಶಕರು ಬಂದ ಆ ಒಂದು ಮಾತನ್ನು ಹೇಳಿದ ನಂತರ ನಾವು ನಮ್ಮ ಒಂದು ಸ್ಟ್ರೈಕನ್ನು ಹಿಂದೆ ತೊಗೊಂಡಿವಿ. 25ರವರೆಗೂ ನಾವು ಸದಾ ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದೀವಿ. ನೋಡೋಣ 25ರ ನಂತರ ಅವರಿಂದ ಏನು ಬರುತ್ತೆ ಒಂದು ಡಾಟಾ ಅನ್ನೋದನ್ನು ನೋಡಿ, ಆ ನಂತರ ನಾವು ಇನ್ ಕೇಸ್ ನಾವಂತೂ ದುಡ್ಡು ಕೊಡೋಕೆ ಸಾಧ್ಯನೇ ಇಲ್ಲ. ಮೈನಾರಿಟಿ ಆಗಿರ್ತಕ್ಕಂಥವ್ರು, ಮುಸ್ಲಿಮ್ಸ್ ವಿದ್ಯಾರ್ಥಿ ಆಗಿರ್ಬೋದು, ಮೈನಾರಿಟಿ ಯಾರು ಬರ್ತಾರಲ್ಲ ಅವರೆಲ್ಲರೂ ಸೇರಿ ನಾವು ಎಲ್ಲರ ಒಪಿನಿಯನ್ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಗೆ ಯಾರಿಗೂ ದುಡ್ಡು ಕೊಡೋಕೆ ಆಗಂಗಿಲ್ಲ. ಯೂನಿವರ್ಸಿಟಿ ಅವ್ರು ನಿಮ್ಮ ಪ್ರೊಸೀಜರ್ನ ನೀವೇನು ಹೋಗಿ ತೊಗೋಬೇಕಲ್ಲ, ಮೈನಾರಿಟಿ ಆಫೀಸ್ನಾಗ ಫಾರ್ಮನ್ನು ಸಲ್ಲಿಸಿ ಅಲ್ಲೇ ತೊಗೋರಿ, ನಮ್ಮ ಹತ್ರ ವಸೂಲಿ ಮಾಡೋಕ್ಕೆ ಬರಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ನನ್ನ ಹೆಸರು ಜಾಕಿರ್ ಹುಸೇನ್ ಅಂತ ಹೇಳಿ ಸರ್. ನಾನು 2018ರಲ್ಲಿ ಪಾಸ್ಔಟ್ ಆಗೇನ್ರಿ सर MSW भाग। स्टूडेंट हूँ यहाँ के रानी चन्नम्मा यूनिवर्सिटी में। मार्क्स कार्ड के बारे में हम लोग माइनॉरिटी स्टूडेंट इधर आए हैं, तो डायरेक्टर बोल रहे हैं 3 लोगों को, हमारे स्टूडेंट बोले हैं कि माइनॉरिटी के 3 लोगों को मार्क्स कार्ड दिए हैं, लेकिन हम लोगों को क्यों नहीं मार्क्स कार्ड दे रहे? तो फीस भर लेके उनको मार्क्स कार्ड नहीं दिए, तो हमने भी वैसा ही देना चाहिए था। हमारे पी रियायती जमा हुए अगर बोल रही हूँ, पी रियायती बोलने में उन्होंने स्कॉलरशिप बोलने में पी रियायती ऐसा हमने फिरा गेल रही क्या, तो हम ना पी रियायती जमा हुए थे तो हमें भरते थे, पी रियायती जमा नहीं हुई हमना, तो हमें कैसा भरना है? तो हमें हाथ से भर को मार्क्स कार्ड लेना क्या इनके? क्या आप वो फीस मांगेंगे तो दे देंगे? नहीं, कैसे देते? आपको चेतावनी दे या आप उन लोगों को चेतावनी दे रखे हैं मार्कशीट देने के लिए? मार्कशीट हमना देना, पी रियायती के जो हमना 6,000 जमा होने के थे, तो 6,000 हमने जमा हुए बाद हमें देते थे, लेकिन वो पैसे भी हमने जमा नहीं हुए, तो हमें बोल रही, लेकिन उन्होंने बाद में ये बोल रहे हैं कि स्कॉलरशिप तो उनको नहीं जाता, वो माइनॉरिटी तो हमने देती है स्कॉलरशिप, उसमें क्यों हम भरेंगे मार्क्स कार्ड के लिए? क्या आपका आरोप रहा है कि यूनिवर्सिटी का प्रशासन आप में दखलंदाजी कर रहा है कि आपके माइनॉरिटी फंड लेने में? हाँ,
तो आप आरोप लगाएंगे सीधे सीधे आपके प्रशासन पर? हाँ, तो उन्होंने पी रियायती बोले तो पी रियायती उतना बोलना, अब तो उन्होंने बोल रहे हैं कि स्कॉलरशिप, तो उन्होंने 3 लोगों को भी नहीं देना था, क्यों दे उन्होंने? कुछ देर पहले आपने वहाँ पर मतलब आपके डायरेक्टर चैम्बर में आरोप लगाए थे कि 3 लोगों का जो मार्कशीट इश्यू किए हैं, तो किए हो तो उनसे पैसे लिए होंगे ना? नहीं लेंगे, नहीं ले ना बोला तो लिए होंगे ना? डॉक्यूमेंट्स दिखाना। तो आपकी मांग थी कि डॉक्यूमेंट दिखाने के लिए, तो प्रशासक क्या कहते हैं, आपको दिखाएंगे या कुछ झूठी दिखाना था ना? हमें सुबह से 9 बजे से यहाँ खाना वगैरह कुछ नहीं सो यहाँ बैठे हैं, तो उन्होंने दिखाना था हम ना। 25 तारीख तक टाइम लिए। आखिर आपको कहाँ तक समय दिया, मतलब टाइम कितना दिया अभी? 25 तारीख तक। 25, अगर नहीं देंगे तो क्या करेंगे? 25 तारीख नहीं देंगे तो हम फिर आएंगे, स्ट्राइक करेंगे विथ ज्यादा स्टूडेंट के साथ, माइनॉरिटी के। ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 ಗೆಟ್ 3 ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 ಗೆಟ್ 3 ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಫ್ಲಾಟ್ ಸೇಲ್ 299 399 499 ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 ಗೆಟ್ 1 ಫ್ರೀ ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ ಈ ಆಫರ್ ಸೀಮಿತ ಅವಧಿಗೆ ಮಾತ್ರ ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ ಮೊಬೈಲ್ ನಂಬರ್ 7030170909 हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।